ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ ಬಗ್ಗೆ ತುಂಬ ಜನ ಕೇಳಿದ್ರಿ. ನಡುವೆ ಆಗ್ತಾನೆ ಇಲ್ಲ, ನೀವು ಯಾಕೆ ವ್ಲಾಗ್ಸೇ ಆಗ್ತಾ ಇಲ್ಲ ಅಂತ. ಸೊ ಹಾಕ್ತೀನಿ. ಸುಮಾರು ವಿಷಯಗಳನ್ನ ಹೇಳಿರೋದ್ರಿಂದ ಮತ್ತೆ ರಿಪೀಟೆಡ್ ಆಗಿ ಹೇಳೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಮನಿ ಸೇವಿಂಗ್ಸ್ದು ವಿಡಿಯೋ ಹಾಕಲಿಲ್ಲ. ಮತ್ತು ಗೋಲ್ಡ್ ರಿಲೇಟೆಡ್ ಕೂಡ ಕೇಳಿದ್ರಿ, ನೀವು ಫೋನ್ಪೇಲಿ ಇನ್ವೆಸ್ಟ್ ಮಾಡಿದ್ರಲ್ಲ ಎಷ್ಟು ಹೋಗ್ತಾ ಇದೆ ಗ್ರಾಮ್ ಈಗ ಅಂತ. ಸೊ ನಾನು ಆಲ್ಮೋಸ್ಟ್ 8,030 ರೂಪಾಯಿಗೆ ಇನ್ವೆಸ್ಟ್ ಮಾಡಿದ್ದು 1 ಗ್ರಾಮ್ ಗೋಲ್ಡ್ಗೆ. ಅವಾಗ 7,500 ಏನೋ ಇತ್ತು ಗ್ರಾಮು. ಅದರಲ್ಲಿ ಬಂದು 3% ನಮ್ಗೆ ಆ್ಯಡ್ ಆಗುತ್ತೆ ಕಮಿಷನ್ ಅಂತ. ಸೊ GST ಇವೆಲ್ಲನೂ ಆ್ಯಡ್ ಆಗುತ್ತೆ. ಹಾಗಾಗಿ ನನಗೆ 8,030 ಬಿದ್ದಿತ್ತು. ಈಗ 8,600 ಏನೋ ಹೋಗ್ತಾ ಇದೆ. ಮತ್ತು ನಾವು ತಗೊಳ್ಳುವಂಥ ಪ್ರೈಸ್ ಬಂದು 9,000 ಮೇಲೆ ಇದೆ. ಮಾರಿದಾಗ 8,500 ಏನೋ ಹೋಗ್ತಾ ಇದೆ. ಸೊ ನನಗೆ ಆಲ್ಮೋಸ್ಟ್ ಒಂದು 600 ರೂಪಾಯಿ ಏನೋ ಜಾಸ್ತಿ ಆಗಿದೆ ಅಷ್ಟೇ. ನಾನು ಅದನ್ನು ನೋಡೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ಅದೊಂದು 10, 11, 12 ಬಂದ್ಬಿಡಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ನಾನು ಹಾಗೇನೆ, ಅದೇನು ನನಗೆ 1 ಗ್ರಾಮ್ ತಾನೇ. ಸೊ ಹಂಗಾಗಿ ಅದು ದೊಡ್ಡ ವಿಷಯ ಅನಿಸಿಲ್ಲ. ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ. ಗೋಲ್ಡ್ ರೇಟ್ ಅಂತೂ ಜಾಸ್ತಿ ಆಗ್ತಾ ಇದೆ. ಈಗ ಏಪ್ರಿಲ್ ಬಿಗಿನಿಂಗಿಂದನೇ 8,500 ಇದೆ 1 ಗ್ರಾಮ್ ಗೋಲ್ಡು. ಹಾಗಾಗಿ ನಾನು ಫೋನ್ಪೇಲಿ ಇನ್ವೆಸ್ಟ್ ಮಾಡಿ ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಯಿತು. ಒಂದು 600 ರೂಪಾಯಿ ಏನೋ ಜಾಸ್ತಿ ಆಗಿದೆ. ಮೇ ಬಿ ಇದು ಬಂದು ನಾನು 10 ಗ್ರಾಮ್ಗೆ ಹಾಕಿದರೆ 6,000 ಆಗ್ತಿತ್ತು. 100 ಗ್ರಾಮ್ಗೆ ಇನ್ವೆಸ್ಟ್ ಮಾಡಿದರೆ 60,000 ಜಾಸ್ತಿ ಆಗ್ತಾಯಿತ್ತು. ಸೊ 1 ಗ್ರಾಮ್ಗೆ ಹಾಕಿರೋದು ನನಗೂ ಹೊಸದು. ಹಾಗಾಗಿ ನಾನು ಮಾರೋವಾಗ್ಲೂ ಅದರದ್ದು ಕಮಿಷನ್ಸ್ ಇರುತ್ತೆ. ನಾವು ತಗೊಳ್ಳೋವಾಗ 3% GST ಆ್ಯಡ್ ಆಗುತ್ತೆ, ಮಾರೋವಾಗ 3% GST ಹೋಗುತ್ತೆ, ಮತ್ತು 3% ಕಮಿಷನ್ ಎಲ್ಲ ಆ್ಯಡ್ ಆಗುತ್ತೆ. ಟೋಟಲ್ 6% ನಮಗೆ ವೇಸ್ಟ್ ಆಗುತ್ತೆ. GST 3% ಓಕೆ ಅಂದ್ರೂ 3% ಮಾರೋವಾಗ ನಮಗೆ ಕಮಿಷನ್ ಹೋಗುತ್ತೆ. ಅದು ಪ್ಲ್ಯಾಟ್ಫಾರ್ಮ್ ಅದರದ್ದು ಏನು ನಮಗೆ ಸೆಕ್ಯೂರಿಟಿ, ಲಾಕರ್ ಫೀಸ್ ಆ ಥರ ಏನೇನೋ ತೊಗೊಳ್ತಾರೆ. ಸೊ ಅದನ್ನು ನಾನು ಬಿಗಿನಿಂಗಲ್ಲೇ ಹೇಳಿದ್ದೀನಿ ನಿಮಗೆ. ಸೊ ಅದು ನೀವು ಬೇಕು ಅಂದರೆ ನಿಮ್ಮ ಇಷ್ಟ ನೀವು ಮಾಡ್ಕೋಬೋದು. ಇಲ್ಲ ನಾನು ಅಂಗಡಿಗೆ ಹೋಗಿ ತೊಗೋತೀನಿ ಅಂದರೆ ಅಂಗಡಿಗೆ ಹೋಗಿ ಡೈರೆಕ್ಟಾಗಿ 999 ಗೋಲ್ಡನ್ನೇ ತೊಗೋಬೋದು. ಓಕೆನಾ? ಓಕೆ, ಇವಾಗ ಮನಿ ಸೇವಿಂಗ್ ಟಿಪ್ಪಲ್ಲಿ ನಾನು ಈಗ ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇರೋದು ಬಂದು ಆಲ್ಮೋಸ್ಟ್ ನಾನು ಮನೆಗಳ ಮೊದಲೇ ಹೇಳಿದ್ದೀನಿ, ಮನೆ ಖರ್ಚಲ್ಲಿ ಆಲ್ಮೋಸ್ಟ್ ಉಳಿಸ್ತೀನಿ ನಾನು. ಮೊದಲನೇದಾಗಿ ಗ್ರಾಸರೀಸಲ್ಲಿ ಆ ತಿಂಗಳಿಗೆ ಏನು ಬೇಕೋ ಅಷ್ಟು ಮಾತ್ರ ಪರ್ಚೇಸ್ ಮಾಡೋದು. ನೆಕ್ಸ್ಟ್ ತಿಂಗಳಿಗೆ ಅಂತ ನಾನು ತೊಗೊಳಕ್ಕೆ ಹೋಗಲ್ಲ. ಆಫರ್ ಬಿಟ್ಟಿದ್ದಾರೆ ಅಂತೇಳಿನೂ ತೊಗೊಳಕ್ಕೆ ಹೋಗಲ್ಲ ಜಾಸ್ತಿ. ಸೊ ಈ ಡಿಮಾರ್ಟ್ ಆಗಲಿ, ಸೂಪರ್ ಮಾರ್ಕೆಟ್ ಆಗಲಿ ಆಫರ್ ಇದೆ, ಇಲ್ಲ ಅಮೆಝಾನಲ್ಲಿ ಕೂಡ ಅಷ್ಟೇ ಆಫರ್ ಇದೆ ಅಂತ ತೊಗೊಂಡ್ರೆ ಎಕ್ಸ್ಪೈರಿ ಡೇಟ್ಗೆ ಇನ್ನು 1 ಮಂತ್ ಇದೆ ಅನ್ನೋಂಥ ಪ್ರಾಡಕ್ಟ್ಸನ್ನೇ ಜಾಸ್ತಿ ಬಿಟ್ಟಿರ್ತಾರೆ. ಹಾಗಾಗಿ ನೋಡಿ ತೊಗೋಬೇಕು. ಆಯಾ ಮಂತ್ಗೆ ನೋಡಿ ತೊಗೊಳ್ತೀನಿ. ಖರ್ಚಾಗಂಗಿದ್ರೆ ಓಕೆ. ಜಾಸ್ತಿ ನಾನು ತೊಗೊಂಡಿದ್ರೆ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ ಅಂದರೆ ನಾನು ನಮ್ಮ ಅಮ್ಮನಿಗೋ ಇಲ್ಲ ನಮ್ಮ ಅಮ್ಮನವ್ರಿಗೆ ಕೊಟ್ಬಿಡ್ತೀನಿ. ಸೊ ಆ ಥರ. ಸೊ ಅದಕ್ಕೆ ಆ ಥರ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡ್ತೀನಿ. ಇದು ಕೂಡ ನನಗೆ ಮನಿ ಸೇವ್ಗೆ ಹೆಲ್ಪ್ ಆಗಿರುತ್ತೆ. ಮತ್ತು ಎರಡನೇದು ಬಂದು ನಾನು ಸೇವಿಂಗ್ ಅಂತ ನಾನು ಫೋನ್ಪೇಲೋ ಗೂಗಲ್ ಪೇಲೋ ಮಾಡೋದೇ ಇಲ್ಲ. ಮತ್ತು ಬ್ಯಾಂಕಲ್ಲಿ ಕೂಡ ನಾನು ಎತ್ಕೊಂಡೋಗಿ ಹಾಕಲ್ಲ. ಸೇವಿಂಗ್ ಅಂತ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಈಗ ನಾವು ಜಾಸ್ತಿ ಆನ್ಲೈನ್ ಇದರಲ್ಲೇ ಪೇ ಮಾಡ್ತಾ ಇರೋದ್ರಿಂದ, ಯಾಕಂದರೆ ಈಗ ಎಲ್ಲನೂ ನಾವು ಆನ್ಲೈನಲ್ಲೇ ಮಾಡ್ತಾ ಇದ್ದೀವಿ. ಈಗ ಫೋನ್ಪೇಲೇ ಮಾಡ್ತೀವಿ, ಗೂಗಲ್ ಪೇಲಿ ಮಾಡ್ತೀವಿ. ಸೊ ಏನಾಗುತ್ತೆ ಅಂದರೆ ಹೊರಗಡೆ ಹೋದಾಗ ನಮಗೆ ಹಣಕಾಸನ್ನು ನಾವು ಯಾವಾಗ ಕೈಯಿಂದ ಖರ್ಚು ಮಾಡೋದನ್ನು ಕಮ್ಮಿ ಮಾಡಿದ್ವು ಅವಾಗಿಂದ ಅದ್ರ ಮಹತ್ವ ಕೂಡ ಕಡಿಮೆ ಆಗಿದೆ. ಈಗ 100 ರೂಪಾಯಿ ಕೊಟ್ಟು ನೀವು ಏನೋ ಒಂದು ತೊಗೊತೀರಾ ಅಂದರೆ ನೀವು ಕೈಯಿಂದ 100 ರೂಪಾಯಿ ಕೊಡೋದ್ರಿಂದ ಎಷ್ಟು ಬರುತ್ತೆ, ಎಷ್ಟು ಉಳಿಯತ್ತೆ, ಎಷ್ಟು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಇವಾಗ 100 ರೂಪಾಯಿ ನೀವು ಕೊಡ್ತೀರಾ, ಆ ಐಟಮ್ ಬೆಲೆ ಒಂದು 80 ರೂಪಾಯಿ ಆಗಿರುತ್ತೆ ಅಂದರೆ 80 ರೂಪಾಯಿಗೆ ನೀವು ಪರ್ಚೇಸ್ ಮಾಡಿ 20 ರೂಪಾಯಿ ನೀವು ತೊಗೋತೀರಾ. ಅಟ್ಲೀಸ್ಟ್ ನೀವು ಬಾರ್ಗಿನ್ ಮಾಡೋವಾಗ ಒಂದು 75 ರೂಪಾಯಿಗೆ ಅದು ಆಗಿರುತ್ತೆ. ಒಂದು 5 ರೂಪಾಯಿ ಉಳಿಯುತ್ತೆ, ನಿಮಗೆ 20 ರೂಪಾಯಿ ವಾಪಸ್ ಬಂದಿರುತ್ತೆ, 75 ರೂಪಾಯಿ ಹೋಗಿರುತ್ತೆ. ಸೊ ಇದು ಬಂದು ನಮಗೆ ಕೈಯಿಂದ ಮಾಡೋವಾಗ ನಮಗೆ ಅದು ಗೊತ್ತಾಗುತ್ತೆ. ಒಂದು ವೇಳೆ ನಾವು ಅದು ಕೈಯಿಂದ ಖರ್ಚು ಮಾಡದೆ ಫೋನ್ಪೇಲಿ ಮಾಡೋವಾಗ ಬಾರ್ಗಿನ್ ಮಾಡೋಕ್ಕೂ ಜಾಸ್ತಿ ಗೊತ್ತಾಗಲ್ಲ, ಅಷ್ಟೊಂದು ನಮಗೆ ಮೈಂಡ್ ಅನಿಸಲ್ಲ. ಫೋನ್ಪೇ ತೊಗೊಳ್ಳೋದು, ಸ್ಕ್ಯಾನ್ ಮಾಡೋದು, ಇಲ್ಲ ಗೂಗಲ್ ಪೇ ತೊಗೊಳ್ಳೋದು, ಸ್ಕ್ಯಾನ್ ಮಾಡೋದು, ಇಂಥವೆಲ್ಲ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಹಣದ ಮಹತ್ವ ಬಂದು ಅಷ್ಟೊಂದು ಗೊತ್ತಾಗಲ್ಲ. ಸೊ ಹಂಗಾಗಿ ಜಾಸ್ತಿ ಕೂಡಿಕ್ಬೇಕು ಅನ್ನೋರು ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಬ್ಯಾಲೆನ್ಸ್ ಯೂಸ್ ಮಾಡ್ಕೊಳ್ಳಿ. ವ್ಯಾಲೆಟಲ್ಲಿ ಹಾಕಿಕ್ತೀನಿ ನಾನು ಅಂತಂದರೆ ಫೋನ್ಪೇ ಗೂಗಲ್ ಪೇ ವ್ಯಾಲೆಟ್ಸ್ ಯೂಸ್ ಮಾಡಿದ್ರೆ ಮತ್ತೆ ಅದು ನಿಮ್ಮ ಮೇಯ್ನ್ ಅಕೌಂಟಿಗೆ ಬರಲ್ಲ. ಅದು ವ್ಯಾಲೆಟಿಂದನೇ ನೀವು ಖರ್ಚು ಮಾಡಬೇಕಾಗುತ್ತೆ. ಸೊ ಆ ಥರನೂ ಪ್ರಾಬ್ಲಮ್ಸ್ ಆಗುತ್ತೆ. ಆದಷ್ಟು ಒಂದು ಸ್ವಲ್ಪ ಫಿಸಿಕಲಾಗಿ ದುಡ್ಡನ್ನು ಕೈಯಾಡೋದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸ್ವಲ್ಪ ಪರ್ಸ್ ಯೂಸ್ ಮಾಡೋದು, ಇಲ್ಲ ಸೀರೆಯಲ್ಲಿ ಮುಚ್ಚಿಡೋದು, ಇಲ್ಲ ಮನೆಗಳಲ್ಲಿ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಹಾಕಿಡೋದು, ಇದೆಲ್ಲನೂ ಒಂದು ರೀತಿ ನಮಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ ಹಣ ಕೂಡಿಡೋದಕ್ಕೋಸ್ಕರ. ಸೊ ನಾನು ಅದಕ್ಕೇ ಜಾಸ್ತಿ ಫಿಸಿಕಲ್ ಆಗೇ ಒಂದು ಸ್ವಲ್ಪ ಕೂಡಿಡೋದನ್ನು ಟ್ರೈ ಮಾಡ್ತೀನಿ. ಸೊ ಹಂಗಾಗಿ ಒಂಚೂರು ಹಣ ಉಳಿಯತ್ತೆ ಕೈಗೆ. ಅದು ನನ್ನ ಮನಸ್ಸಲ್ಲಿ ಅನಿಸಿರೋದು. ನಿಮಗೆಲ್ಲ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಅನಿಸಿಕೆ ಪ್ರಕಾರ ಫೋನ್ಪೇ ಗೂಗಲ್ ಪೇಲಿ ನಾನು ದುಡ್ಡು ಇಟ್ಕೊಳ್ತೀನಿ ಅನ್ನೋರು ಆಲ್ಮೋಸ್ಟ್ ಬೇಗ ಖರ್ಚು ಮಾಡ್ತೀರಾ. ಹಾಗಾಗಿ ಫಿಸಿಕಲಾಗಿ ಇಟ್ಕೊಳ್ಳಿ.
ಒಂದು ಪರ್ಸ್ ಯೂಸ್ ಮಾಡಿ, ಇಲ್ಲ ಉಂಡಿ ಯೂಸ್ ಮಾಡಿ, ನಿಮಗೆ ಕೂಡಿಡೋದಕ್ಕೇನು ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ನಿಮಗೆ ಕೈಯಲ್ಲಿ ದುಡ್ಡಿದೆ, ನನ್ನ ಹತ್ರ ಒಂದಷ್ಟು ದುಡ್ಡಿದೆ ಅನ್ನೋದು ಒಂದು ಖುಷಿ ಕೂಡ ಇರುತ್ತೆ. ಸೊ ಇಷ್ಟು ವಿಷಯ ನಾನು ಮಾಡ್ತೀನಿ. ಮತ್ತು 3ನೇ ಪಾಯಿಂಟ್ ಬಂದು ಆಲ್ಮೋಸ್ಟ್ ರೀಚಾರ್ಜ್ ಎಲ್ಲನೂ ಕಮ್ಮಿ ಮಾಡೋಕ್ಕಾಗಲ್ಲ. ನಾನೇನು ಮಾಡ್ತೀನಿ ಅಂದರೆ, ಈ ಸನ್ ಡೈರೆಕ್ಟ್ ಹಾಕ್ಸೋವಾಗ ಒಂದೇ ಸಲ 1 ವರ್ಷಕ್ಕೆ 6 ತಿಂಗಳಿಗೆ ಆ ರೀತಿ ಹಾಕೋಕ್ಕೆ ಹೋಗಲ್ಲ. 1 ತಿಂಗಳಿಗೆ ಏನು ಬೇಕೋ ಅದನ್ನು ಹಾಕೋತೀನಿ. ಈಗ ಬಂದು ಫೋನ್ ನಮಗೆ ಸ್ಮಾರ್ಟ್ ಟಿವಿಗಳು ಬಂದಿರೋದ್ರಿಂದ ಆಲ್ಮೋಸ್ಟ್ ಜಾಸ್ತಿ ವೈಫೈ ಯೂಸ್ ಮಾಡ್ತೀವಿ. ಜಾಸ್ತಿ ಯೂಟ್ಯೂಬ್ಸ್ ಆಗಲಿ, ಅಮೆಝಾನ್ ಪ್ರೈಮ್ ಆಗಲಿ, ಹಾಟ್ಸ್ಟಾರ್ ಆಗಲಿ, ಇಂಥವೆಲ್ಲ ನಾವು ಯೂಸ್ ಮಾಡುವಾಗ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಯೂಸ್ ಮಾಡೋಕ್ಕೂ ಕೂಡ ನೆಟ್ ಬೇಕು, ಅದಕ್ಕೂ ರೀಚಾರ್ಜ್ ಬೇಕು. ಇಲ್ಲ ಅಂತ ಹೇಳಿಲ್ಲ, ಆಲ್ಮೋಸ್ಟ್ ಫೋನ್ಗಳಲ್ಲಿ ಏನಾದರೂ ರೀಚಾರ್ಜ್ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ನಾನು ಸಂಡೇ ಅಟ್ ರೀಚಾರ್ಜ್ನ ಒಂದು ಸ್ವಲ್ಪ ಲೇಟ್ ಮಾಡ್ತೀನಿ. ಯಾಕಂದರೆ ಅದನ್ನು ಯಾರು ನೋಡಲ್ಲ. ಹಾಗಾಗಿ ನಾವು ಯೂಟ್ಯೂಬ್ ಆಗಲಿ, ಇಲ್ಲ ಅಮೆಝಾನ್ ಆಗಲಿ ಅಂಥವೆಲ್ಲ ನಾವು ಸ್ಮಾರ್ಟ್ ಟಿವಿಯಲ್ಲಿ ಯೂಸ್ ಮಾಡುವಾಗ ನಮಗೆ ಅನ್ನೆಸರಿಗೆ ಬೇಡದೇ ಇರುವಂಥ ರೀಚಾರ್ಜನ್ನು ಉಳಿಸ್ಕೊಬೋದು ವೈಫೈ ಇರೋದ್ರಿಂದ. ಸೊ ಆ ಥರ ಮಾಡ್ತೀನಿ ನಾನು. ಸೊ ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ಈಗ ಬೇಡ, ಈ ವಾರ ಬೇಡ ಅಂದರೆ ಒಂದು 350-400 ರೂಪಾಯಿ, 350 ರೂಪಾಯಿ ಆಗುತ್ತೆ 1 ಮಂತ್ಗೆ. ಸೊ ಅದು ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾನು ಬಂದು ಇದರಲ್ಲೇ ಯೂಟ್ಯೂಬ್ ಮತ್ತು ಅಮೆಝಾನ್ ಪ್ರೈಮ್ ಇಂಥವೆಲ್ಲ ನಾವು ಫಿಲಮ್ಗಳೆಲ್ಲ ನೋಡ್ಕೊಳ್ಳೋದ್ರಿಂದ ನಮಗೆ ಸಂಡೇ ಅವಶ್ಯಕತೆನೇ ಇರಲ್ಲ. ಸೊ ಆ ಥರ ನಾನು ಮಾಡ್ತೀನಿ. ನಿಮಗದು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಅಮೆಝಾನ್ ಪ್ರೈಮ್ಗೂ ರೀಚಾರ್ಜ್ ಮಾಡಿಸ್ಬೇಕು, ಹಾಟ್ಸ್ಟಾರ್ಗೂ ರೀಚಾರ್ಜ್ ಮಾಡಿಸ್ಬೇಕು. ಹಾಟ್ಸ್ಟಾರ್ಗೆ ಹೆಂಗೆ ರೀಚಾರ್ಜ್ ಅಂದರೆ, ನಾವು ಮಂತ್ಲಿ ರೀಚಾರ್ಜ್ ಮಾಡ್ಕೋತೀವಲ್ಲ, 3 ಮಂತ್ಸ್ ಒನ್ಸು, 1 ಮಂತ್ ಒಂದು ನಾವು ಫೋನ್ಗೆ ರೀಚಾರ್ಜ್ ಮಾಡ್ಕೊಳ್ಳೋವಾಗ ಹಾಟ್ಸ್ಟಾರ್ದು ನಮಗೆ 1 ಮಂತ್ಗೆ ಮತ್ತು 2 ಮಂತ್ಗೆ 3 ಮಂತ್ಗೆ ಬಂದು ಸಬ್ಸ್ಕ್ರಿಪ್ಷನ್ ಸಿಕ್ಬಿಡುತ್ತೆ. ಸೊ ಅದು ನಮಗೆ ಒಂದು ಬೆನಿಫಿಟ್ ತಾನೆ. ಅಮೆಝಾನ್ ಪ್ರೈಮ್ದು ಅಷ್ಟೇ, ಒಂದೊಂದು ಸಲ ನಮ್ಗೆ ಸಿಗೋದು 1 ತಿಂಗಳದ್ದು 2 ತಿಂಗಳದೆಲ್ಲ ರೀಚಾರ್ಜಿಗೆ ಸಿಗೋದು. ಸೊ ಆ ಒಂದು ಬೆನಿಫಿಟನ್ನು ನಾನು ಅಮೆಝಾನ್ನಲ್ಲಿ ಜಾಸ್ತಿ ಪರ್ಚೇಸ್ ಮಾಡೋದ್ರಿಂದ ಅಮೆಝಾನ್ ಪ್ರೈಮ್ ಮೆಂಬರ್ ಆಗಿದ್ದೀನಿ. ಹಂಗಾಗಿ ನನಗೆ ಅಮೆಝಾನ್ದು ಪ್ರೈಮ್ ನಾನು ರೀಚಾರ್ಜ್ ಮಾಡಿಕೊಳ್ಳೇಬೇಕು. ಆವಾಗಲೇ ನನಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಅಮೆಝಾನ್ ಮ್ಯೂಸಿಕ್ ಮತ್ತು ಅಮೆಝಾನ್ ಪ್ರೈಮು ಮತ್ತು ನನಗೆ ಫ್ರೀ ಡೆಲಿವರಿ ಸಿಗೋದು. ಹಾಗಾಗಿ ನಾನು ಮಾಡಿಸ್ಕೊಳ್ಳೇಬೇಕು. ಅದು ನಾನು ಕಂಪಲ್ಸರಿ ಮಾಡಿಸ್ಕೊಳ್ತೀನಿ. ಅದು ಬಂದು ವರ್ಷಕ್ಕೆ 1,500 ಏನೋ ಆಗುತ್ತೆ ವರ್ಷಕ್ಕೆ. ಹಾಗಾಗಿ ನನಗೆ ಆಲ್ಮೋಸ್ಟ್ 130 ಇಲ್ಲ 125 ಚಿಲ್ಲರೆ ಬೀಳ್ಬೋದು ತಿಂಗಳಿಗೆ. ಸೊ ಹಂಗಾಗಿ ನನಗೆ ಅದು ಬೇಕೇ ಬೇಕು. ಅದು ಹಂಗಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಹೊಸದಾಗಿ ರಿಲೀಸ್ ಆಗುವಂಥ ಮೂವೀಸ್ ಆಗಲಿ ಅದೆಲ್ಲನೂ ನನಗೆ ಇದರಲ್ಲೇ 1 ಮಂತ್ ಆಫ್ಟರ್ ನಾನು ಇದರಲ್ಲೇ ನೋಡ್ಕೊಳ್ತೀನಿ. OTTಯಲ್ಲೇ ಥಿಯೇಟ್ರಿಗೆ ಹೋಗಿ ನೋಡಬೇಕು, ಮಾಲ್ಗೆ ಹೋಗಿ ನೋಡಬೇಕು, ಅದರಲ್ಲಿ ನಾನು ನೆಸಸರಿ ಖರ್ಚು ನಮಗಿಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು, ಒಳ್ಳೆ ಮೂವಿ ಅಂದರೆ ಹೋಗ್ತೀವಿ. ಇಲ್ಲ OTTಯಲ್ಲಿ ರಿಲೀಸ್ ಆದಾಗ ಅದನ್ನು TV ಕನೆಕ್ಟ್ ಮಾಡಿಕೊಂಡು ಇಲ್ಲ ಫೋನಲ್ಲೂ ಡೈರೆಕ್ಟಾಗಿ ನೋಡ್ಕೊಳ್ತೀನಿ. ಇದರಿಂದ ಕೂಡ ನನಗೆ ರೀಚಾರ್ಜ್ಗಳಿಂದ ಕೂಡ ಒಂದಷ್ಟು ಬೆನಿಫಿಟ್ ಇದೆ. ಸೊ ಮೊಬೈಲ್ ರೀಚಾರ್ಜಲ್ಲಿ ನನಗೆ ಜಿಯೋ ಹಾಟ್ಸ್ಟಾರ್ ಬಂದು ನನಗೆ ಫ್ರೀ ಸಿಗುತ್ತೆ. ಸೊ ಹಂಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ TV ಕನೆಕ್ಟ್ ಮಾಡಿಬಿಟ್ಟು. ಸೊ ಈ ಥರ ವಿಷಯಗಳನ್ನೂ ಕೂಡ ನಾವು ಮಾಡ್ಕೋಬೋದು. ಯೂಸ್ ಮಾಡದೇ ಇರೋದನ್ನ ಸುಮ್ಮನೆ ರೀಚಾರ್ಜ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಸೊ ಈ ಥರ ಮಾಡೋದು. ಆ್ಯಂಡ್ ನೆಕ್ಸ್ಟು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡೋದ್ರಿಂದ ನನಗೆ ಕ್ರೆಡಿಟ್ ಕಾರ್ಡನ್ನು ಆಫರ್ ಮಾಡಿದ್ದಾರೆ. ಹಾಗಾಗಿ ನನಗೆ ಅದರಲ್ಲಿ ಕೂಡ ನನಗೆ ಎಕ್ಸ್ಟ್ರಾ ಬಿಲ್ಲಿಂಗ್ ಸೈಕಲ್ ಆಫ್ಟರ್ ನನಗೆ ಒಂದು ಸ್ವಲ್ಪ ದುಡ್ಡು ಅನ್ನೋದು ಬಂದು ಒಂದು ಸ್ವಲ್ಪ ಕ್ರೆಡಿಟ್ ಆಗುತ್ತೆ. ಅದು ನನಗೆ ಅಮೆಝಾನ್ ಪೇಯಲ್ಲಿ ಉಳ್ಕೊಳ್ಳುತ್ತೆ. ಅದನ್ನೇ ಮತ್ತೆ ನಾನು ನನಗೇನಾದರೂ ತೊಗೋಬೋದು. ಆ ಥರ ಎಲ್ಲ ನನಗೆ ಬೆನಿಫಿಟ್ ಇದೆ. ನೀವು ಕೇಳಿದರೆ ನನಗೆ ಅಮೆಝಾನ್ದು ಕ್ರೆಡಿಟ್ ಕಾರ್ಡ್ ಹೇಗೆ, ಅದು ICICIದು ಅಮೆಝಾನ್ ಕ್ರೆಡಿಟ್ ಕಾರ್ಡ್ ಯಾವ ಥರ ಪಡ್ಕೊಳ್ಳೋದು ಅಂತ. ಅದು ನೀವು ಅಮೆಝಾನಲ್ಲಿ ಚೆನ್ನಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಅಲ್ಲೇ ಶೋ ಆಗುತ್ತೆ ಅಮೆಝಾನ್ದು ಕ್ರೆಡಿಟ್ ಕಾರ್ಡ್ ಆಫರ್. ಕ್ರೆಡಿಟ್ ಕಾರ್ಡ್ನ ಬಂದು ನಾವು ತೊಗೊಳ್ಳೋದು ಹೇಗೆ ಅಂತ. ಇಲ್ಲಾಂದರೆ ಅಕೌಂಟ್ಸಲ್ಲಿ ನೋಡಿ ನಿಮ್ಗೆ ಆಫರ್ ಇದ್ದರೆ ಅದು ಖಂಡಿತವಾಗ್ಲೂ ಶೋ ಆಗುತ್ತೆ. ನೀವು ಅದರಲ್ಲಿ ಏನು ಕ್ರೈಟೀರಿಯಾ ಇರುತ್ತೋ ಅದನ್ನು ಬಂದು ನೀವು ಪಾಸ್ ಮಾಡಿದ್ರಿ ಅಂದರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಮನೆಗೇ ಕಳಿಸ್ಕೊಡ್ತಾರೆ, ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ. ನೀವು ಅದನ್ನು 50,000 ಲಿಮಿಟ್ ಇರುತ್ತೆ. ಆಲ್ಮೋಸ್ಟ್ ಅದನ್ನು ಬಂದು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. 50,000ದಲ್ಲಿ 5,000 ಕ್ಯಾಶ್ ಲಿಮಿಟ್ ಇರುತ್ತೆ ನಿಮಗೆ, ಮತ್ತು 45,000 ನಿಮಗೆ ಪರ್ಚೇಸಿಂಗ್ ಲಿಮಿಟ್ ಇರುತ್ತೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳುವಾಗ ಕ್ಯಾಶ್ ಬ್ಯಾಕ್ಸ್ ಮತ್ತು ನಮಗೆ ಏನಾದರೂ ತೊಗೊಂಡ್ರೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಬಿಲ್ಲಿಂಗ್ ಸೈಕಲಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಮತ್ತು ನಾವು ದುಡ್ಡು ಕಟ್ಟಿದಾಗ ಕೂಡ ಒಂದು ಸ್ವಲ್ಪ ಕ್ಯಾಶ್ ಬ್ಯಾಕು ಆ ಥರ ಎಲ್ಲ ನಾನು ಪಡ್ಕೊಂಡಿದ್ದೀನಿ. 2 ರೂಪಾಯಲ್ಲೂ ಕ್ಯಾಶ್ ಬ್ಯಾಕ್ ಬಂದಿದೆ. ಮತ್ತು ಬಿಲ್ಲಿಂಗ್ ಸೈಕಲಲ್ಲಿ 150, 113, 123, 185 ಈ ಥರ ಎಲ್ಲ ನನಗೆ ಕ್ಯಾಶ್ ಬ್ಯಾಕ್ಸ್ ಬಂದಿದ್ದಾವೆ. ಮತ್ತು 200 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ಸ್ ಬಂದು ನನಗೆ ಬಿಲ್ಲಿಂಗ್ ಸೈಕಲಲ್ಲಿ ಬಂದು 200, 215, 205 ಈ ರೀತಿ ಎಲ್ಲನೂ ಕ್ಯಾಶ್ ಬ್ಯಾಕ್ಸ್ ಬಂದು ನನಗೆ ಸಿಕ್ಕಿದೆ. ಸೊ ಹಂಗಾಗಿ ನನಗೆ ಅದೊಂದು ಸ್ವಲ್ಪ ಕನ್ವೀನಿಯೆಂಟ್ ಆಗಿದೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಆಫರ್ ಇದೆಯಾ ಅಂತ ನೀವು ಅಮೆಝಾನ್ ಕಸ್ಟಮರ್ ಕೇರ್ ಕಾಲ್ ಮಾಡಿಬಿಟ್ಟು ಕೇಳಿ. ಅವ್ರು ನಿಮ್ಮ ಅಕೌಂಟ್ಸ್ ಚೆಕ್ ಮಾಡಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ನೋಡಿಬಿಟ್ಟು ನಿಮ್ಗಿದೆಯಾ ಅನ್ನೋದನ್ನು ಅವರು ಆಫರ್ ಮಾಡ್ತಾರೆ. ಸೊ ಇಷ್ಟು ವಿಷಯನ ಮಾಡ್ಕೋಬೇಕು.
ಆ್ಯಂಡ್ ನೆಕ್ಸ್ಟು ಮನೆಯಲ್ಲಿ ಗ್ರಾಸರೀಸ್ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ ನಿಮಗೆ ಏನೇನು ತೊಗೋತೀನಿ ಏನೇನು ತೊಗೊಳಲ್ಲ ಅಂತ. ಮತ್ತು ತರಕಾರಿ ಅಂತ ಬಂದಾಗ ಸೀಸನಲ್ ಆಗಿ ಏನೇನು ಫ್ರೂಟ್ಸ್ ತರಕಾರಿಗಳು ಅದನ್ನೆಲ್ಲನೂ ಪರ್ಚೇಸ್ ಮಾಡ್ತೀವಿ. ತಿನ್ನೋದ್ರಲ್ಲಿ ಯಾವುದೇ ರೀತಿ ಚೌಕಾಸಿ ಮಾಡಿ ಉಳಿಸ್ಬೇಕು ಅಂತೇನಿಲ್ಲ, ಧಾರಾಳವಾಗಿ ಅವನ್ನೆಲ್ಲ ತಿನ್ಬೋದು. ಆದರೆ ಅನ್ನೆಸೆಸರಿಯಾಗಿ ಬಟ್ಟೆ ಪರ್ಚೇಸು ಮತ್ತು ಅಲ್ಲಿ ಇಲ್ಲಿ ಹೋಗೋದು, ಸುಮ್ಮನೆ ಹೋಗೋದು, ಸುಮ್ಮನೆ ಬೋರ್ ಹೊಡಿಯುತ್ತೆ ಅಂತ ಹೋಗಿ ಖರ್ಚು ಮಾಡೋದು ಅಂಥವೆಲ್ಲ. ಈಗ ಕೆಲವರೆಲ್ಲ ಸುಮ್ಮನೆ ಬೋರ್ ಆಯಿತು ಅಂದ್ರೆ ಔಟಿಂಗ್ ಹೋಗ್ತಾರೆ, ಹೊರಗಡೆ ಹೋಗ್ತಾ ಇರ್ತಾರೆ, ಖರ್ಚು ಮಾಡ್ತಾ ಇರ್ತಾರೆ, ರೆಸ್ಟೋರೆಂಟ್ ಅದು ಇದು ಓಡಾಡೋದು, ಸುಮ್ಮನೆ ಪರ್ಚೇಸ್ ಮಾಡೋದು. ಕೆಲವರಿಗೆ ಬೋರ್ ಆದರೆ ಪರ್ಚೇಸ್ ಮಾಡೋ ಬುದ್ಧಿ ಕೂಡ ಇರುತ್ತೆ. ಅಂಥವೆಲ್ಲ ಯಾವುದೂ ಇಲ್ಲ. ಹಾಗಾಗಿ ಏನು ಬೇಕೋ ಅದು ತೊಗೊಂಡು ಬೇಡದೇ ಇರೋದನ್ನು ಅನ್ನೆಸೆಸರಿಯಾಗಿ, ಬೇಡದೇ ಇರೋದನ್ನ ನೆಸೆಸಿಟಿ ಇಲ್ಲ ಅಂದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡಲೇಬಾರ್ದು. ಹಬ್ಬ ಅಂತ ಬಂದಾಗ ಸಿಂಪಲಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಒಂದು ಬರ್ತ್ಡೇ ಅಂತ ಬಂದಾಗ ಏನು ಮಾಡಬೇಕು ಅದು ಮಾಡ್ತೀವಿ. ಅದಕ್ಕಿಂತ ಹೆವಿಯಾಗಿ ಇನ್ನೊಬ್ಬರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಖರ್ಚುಗಳನ್ನು ಮಾಡಬಾರ್ದು. ಮತ್ತು ಇನ್ನೊಬ್ಬರನ್ನ ನೋಡಿ ನಾವು ಸ್ಯಾರಿ ಪರ್ಚೇಸ್ ಮಾಡೋದು, ಇನ್ನೊಬ್ಬರು ನೋಡಿ ಗೋಲ್ಡ್ ಪರ್ಚೇಸ್ ಮಾಡೋದು, ಸಾಲ ಮಾಡಿ ಇನ್ನೊಂದು ಯಾವುದೋ ಒಂದು ಆಡಂಬರ ಮಾಡೋದು ಮಾಡಿಕೊಳ್ಳೇಬಾರ್ದು. ಇರೋದ್ರಲ್ಲೇ ಅದನ್ನು ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗಬೇಕು. ಇದು ಬಂದು ನನ್ನ ಲೈಫಲ್ಲಿ ಕಲ್ತಿರೋದು. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಒಬ್ರು ಏನೋ ಒಂದು 10,000 ತೊಗೊಂಡಿದ್ದಾರೆ ಅಂದರೆ ಇವ್ರು 20,000 ತೊಗೊಂಡು ತೋರಿಸೋದು. ಒಂದು ಇಯರಿಂಗ್ ತೊಗೊಂಡಿದ್ರೆ ಅವರು ಇಯರಿಂಗ್ ತೊಗೋಬೇಕು, ಅದೇ ಥರ ತೊಗೋಬೇಕು, ಆ ಥರ ಎಲ್ಲನೂ ಕೆಲವ್ರಿಗೆ ಇರುತ್ತೆ ರೂಢಿ. ಸೊ ಹೆಣ್ಮಕ್ಳು ಆಲ್ಮೋಸ್ಟ್ ಆ ಥರ ಬುದ್ಧಿಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸುಮಾರು ದುಡ್ಡನ್ನು ಉಳಿಸ್ಬೋದು. ತುಂಬ ಜನಕ್ಕೆ ಹಸ್ಬೆಂಡ್ ಮೇಲೆ ಹೊರೆ ಹಾಕ್ತಾರೆ. ನನ್ನ ಹತ್ರ ಅಂಥದ್ದು ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ನಾನು ತೊಗೋಬೇಕು ಅನ್ನೋ ಥರ ಹೊರೆ ಹಾಕ್ತಾರೆ. ಹಂಗೆಲ್ಲ ಮಾಡಿದೆ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು, ಮಕ್ಳಿಗೂ ಅಷ್ಟೇ ಹೆವಿಯಾದಂಥ ಒಂದು ಸ್ಕೂಲ್ ಅವ್ರು ಸೇರಿಸಿದ್ದಾರೆ ಅಂತ ಹೆವಿಯಾದಂಥ ಸ್ಕೂಲ್ಗಳಿಗೆ ಸೇರಿಸೋದು, ಹೆಚ್ಚಾದಂಥ ಒಂದು ಫೀಸ್ಗಳನ್ನು ಕಟ್ಟೋದು, ಈ ಥರ ಎಲ್ಲ ಯಾವುದನ್ನು ಮಾಡಿದೆ. ಸೊ ಆಲ್ಮೋಸ್ಟ್ ಬಂದು ಈ ಸ್ಕೂಲ್ ಫೀಸ್ಗಳಲ್ಲೇ ಸಿಕ್ಕಾಪಟ್ಟೆ ಸ್ಕ್ಯಾಮ್ಸ್ ನಡೀತವೆ. ಏನೇನೋ ಹೇಳಿ ನಮ್ಮ ತಲೆ ಕೆಡಿಸಿ ಇಷ್ಟು ಸ್ಕೂಲ್ ಫೀಸು ಇಷ್ಟೊಂದು ನೀವು ಕಟ್ಟಿದ್ರೆ ನಿಮ್ಗೆ ಹಂಗಿದೆ, ಫ್ಯೂಚರ್ ಹಿಂಗಿದೆ ಅಂತ ಹೇಳಿ ಇದು ಮಾಡ್ತಾರೆ. ಬಟ್ ಒಂದು ಒಳ್ಳೆ ಸ್ಕೂಲ್ ಓಕೆ ಹಾಕಿದ್ದೀನಿ ಅಂದರೆ ಪರವಾಗಿಲ್ಲ. ಇಲ್ಲ ನಾನು ಗೌರ್ಮೆಂಟ್ ಸ್ಕೂಲ್ಗೆ ನನ್ನ ಮಕ್ಕಳನ್ನ ಕಳಿಸ್ತೀನಿ ಅಂದರೆ ಧಾರಾಳವಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಿ, ಮನೇಲಿ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಓದಿಸಿ. ನೀವು ಇಲ್ಲ ಟ್ಯೂಷನ್ಗೆ ಹಾಕಂಗಿದ್ರೆ ನೀವು ಹಾಕ್ಬೋದು. ಸೊ ಕೆಲವು ಮಕ್ಕಳು ಟ್ಯೂಷನ್ಗೆ ಹೋಗ್ದಿರೇ ಚೆನ್ನಾಗಿ ಓದೋರು ಇದ್ದಾರೆ. ಈಗ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಫುಲ್ಲಾಗೇ ಕಾಲೇಜ್ ಎಲ್ಲನೂ ಗೌರ್ಮೆಂಟ್ ಸ್ಕೂಲೇ. ಅದೇ ಟ್ಯೂಷನ್ ಅವಶ್ಯಕತೆ ಯಾವತ್ತೂ ಬಂದಿದ್ದಿಲ್ಲ. ಸೊ ನಾವು ಚೆನ್ನಾಗಿ ಓದಬೇಕು ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಓದ್ಬೋದು. ನನ್ನ ಮಕ್ಳಿಗೂ ಅಷ್ಟೇ, ಇಬ್ಬರಿಗೂ ಟ್ಯೂಷನ್ ಅಂತ ನಾನು ಹಾಕಿದ್ದಿಲ್ಲ, ಮನೇಲೇ ಓದಿಸ್ತೀನಿ. ಸೊ ಇನ್ನೊಬ್ಬರನ್ನ ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು, ಇಲ್ಲ ಇನ್ನೊಂದು ಯಾವುದೋ ದೊಡ್ಡ ಸ್ಕೂಲ್ ಅನ್ನೋದು, ಅವ್ರು ಹಾಕಿದ್ದಾರೆ, ನನ್ನ ಫ್ರೆಂಡ್ ಹಾಕಿದ್ದಾರೆ ಅಂತ ಅಳ್ತೆಗೂ ಮೀರಿ ಆಡಂಬರ ಮಾಡದೆ ಇರೋದ್ರಲ್ಲಿ ಲೈಫ್ ಲೀಡ್ ಮಾಡಿದ್ರೆ ಸಾಕು. ತುಂಬ ಜನ ಲೋನ್ ಹಾಕಿ ಸ್ಕೂಲ್ಗೆ ಫೀಸ್ಗೆ ಹಾಕ್ತಾರೆ ಮಕ್ಕಳಿಗೆ, ಅವ್ರಿಗೆ EMI ಕಟ್ಕೊಳ್ಳೋದು ಹಿಂಸೆ ಆಗುತ್ತೆ. ಸೊ ಹಂಗಾಗಿ ನೋಡಿ ಅಚ್ಚುಕಟ್ಟಾಗಿ ಯಾವ ಸ್ಕೂಲ್ ಒಳ್ಳೇದಾಗಿರುತ್ತೋ ಫಿಲ್ಟ್ರ್ ಮಾಡಿ ಅದೇ ಸ್ಕೂಲ್ಗೆ ಹಾಕಿದ್ರೇ ಅಷ್ಟೇ ಸಾಕು. ಮತ್ತು ಒಂದು ಇವಾಗ ಮನೆಗಳಲ್ಲಿ ಅಪ್ಲಯನ್ಸಸ್ ಎಲ್ಲನೂ ಇರುತ್ತೆ, ಇದ್ರೂ ಇನ್ನೊಂದು ತೊಗೊಳ್ಳೋಣ 10 ವರ್ಷ ಆಯಿತು ಅಂತೇಳಿ ಇನ್ನೊಂದು ತೊಗೊಳ್ಳೋದು, ಸುಮ್ಮನೆ ಎಕ್ಸ್ಚೇಂಜಲ್ಲಿ ತೊಗೊಳ್ಳೋದು. ಯಾವುದೋ ಒಂದು ಸಂಕ್ರಾಂತಿ ಹಬ್ಬ, ಯಾವುದೋ ಒಂದು ಹಬ್ಬಕ್ಕೆ, ದಸರಾಗೆ, ಇಲ್ಲಾಂದರೆ ಯಾವುದೋ ಒಂದು ಆಫರ್ ಬಿಟ್ಟಿದ್ದಾರೆ ಫೆಸ್ಟಿವಲ್ಗೆ, ಹೋಗಿ ತೊಗೊಳ್ಳೋಣ ಅಂತ ಸುಮ್ಮನೆ ಚೆನ್ನಾಗಿದ್ರೂ ಅದನ್ನು ಎತ್ಕೊಂಡೋಗಿ ಹಾಕಿ ಮತ್ತೆ ಅದಕ್ಕೆ ಇನ್ನೊಂದು ಹೊಸದಾಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು, ಇಂಥವು ಯಾವುದು ಮಾಡಿದೆ ಆಲ್ಮೋಸ್ಟ್ ಆಗಿ ಇರೋದ್ರಲ್ಲೇ ಕಾಲ ಕಳೆದ್ರೆ ಖಂಡಿತವಾಗ್ಲೂ ದುಡ್ಡನ್ನು ಉಳಿಸ್ಬೋದು. ನೀವು ಏನೇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ ಆಲ್ಮೋಸ್ಟ್ ಗೋಲ್ಡಲ್ಲಿ ಮಾಡಿ, ನಿಮ್ಗೆ ಯಾವುದೇ ರೀತಿ ಲಾಸ್ ಇಲ್ಲ. ಇಲ್ಲ ನನಗೆ ಆಭರಣ ನಾನು ಹಾಕಲ್ಲ, ಆದರೆ ನಾನು ಗೋಲ್ಡಲ್ಲಿ ಮಾತ್ರ ಮಾಡ್ತೀನಿ ಅನ್ನೋರು ಆಲ್ಮೋಸ್ಟ್ ನೀವು ಆರಾಮಾಗಿ ಕಾಯಿನ್ಸ್ಗೆ ಹೋಗ್ಬಿಡಿ. ಇಲ್ಲ ನಿಮಗೆ ಪ್ಯೂರಿಟಿಯಾಗಿ ಬರುತ್ತಲ್ವ, ಸೊ 24 ಕ್ಯಾರೆಟ್ಗೆ ಹೋಗ್ಬಿಡಿ. 999 ಅಂತ ಬರುತ್ತೆ, ಅದಕ್ಕೆ ಹೊರಟೋಗ್ಬಿಡಿ. ಅದೇನೇ ನಿಮಗೆ ತುಂಬಾ ಒಳ್ಳೆಯದು. ಸೊ ನಿಮಗೆ ಕಾಯಿನ್ಸ್ ಬಂದು ಆಲ್ಮೋಸ್ಟು ಗೋಲ್ಡ್ ರೇಟ್ಗಿಂತ ಜಾಸ್ತಿ ಇರುತ್ತೆ, ಅಂದರೆ ನಾರ್ಮಲ್ ಆರ್ನಮೆಂಟ್ಸ್ಗಿಂತ ಜಾಸ್ತಿ ಇರುತ್ತೆ. ಅದನ್ನೇ ತೆಗೆದಿಟ್ಕೊಳ್ಳಿ. 3% GST ಮೇ ಬಿ ಬೀಳ್ಬೋದು. ಬಿದ್ದಾಗ ನಿಮಗೆ ಮತ್ತೆ ರೇಟ್ ಜಾಸ್ತಿ ಆಯಿತು, ಈಗ 1 ಗ್ರಾಮ್ ಇವಾಗ ನೀವು 9,900 ತೊಗೊಂಡಿದ್ದೀರ ಅಂತಂದರೆ ಏಕ್ದಮ್ ರೇಟು 12,000 12,500 ಆ ಥರ ಎಕ್ತು ಅಂತಂದರೆ, ನೀವು ಎಕ್ಕಿದಾಗ ನಿಮಗೊಂದು ಕಷ್ಟ ಅಂತ ಬಂದಾಗ ಆಲ್ಮೋಸ್ಟ್ ಅದನ್ನು ಫುಲ್ಲು ಲಾಭಕ್ಕೆ ಮಾರ್ಬೋದು. ನೀವು ಅದೇ ಆರ್ನಮೆಂಟ್ಸ್ ತೊಗೊಂಡ್ರೆ ಸ್ಟೋನ್ ಚಾರ್ಜಸ್ BA ಎಲ್ಲನೂ ಕೊಟ್ಟಿರ್ತೀರ, ಮತ್ತು ಮಾರುವಾಗ ನಿಮ್ಗೆ ಅದೇನೂ ಸಿಗಲ್ಲ. ಸೊ ಹಂಗಾಗಿ 1 ಲಕ್ಷಕ್ಕೆ ಹತ್ತಿರ 16,000 ಎಕ್ಸ್ಟ್ರಾ ಕೊಟ್ಟಿರ್ತೀರ. ನೀವು ಮಾರುವಾಗ ನಿಮ್ಗೆ 16,000ಕ್ಕಿಂತ ಇನ್ನೂ 4,000 ಎಕ್ಸ್ಟ್ರಾ ಆಗಿ 20,000ವರೆಗೂ ಲಾಸ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಟೋಟಲಾಗಿ 1 lakh ರೂಪೀಸ್ಗೆ ನೀವು ಗೋಲ್ಡ್ ತೊಗೊಂಡ್ರೆ 16,000 ಹತ್ತಿರ ನೀವು ಕೊಟ್ಟಿರ್ತೀರ, 16,000 to 19,000 ನೀವು ಕೊಟ್ಟಿರ್ತೀರ ಎಕ್ಸ್ಟ್ರಾ. ಸೊ ನೀವು ಅದನ್ನೇ ನೆಕ್ಸ್ಟ್ ಡೇ ಮಾರಕ್ಕೆ ಹೋದರೆ ಅದು ನಿಮಗೆ ಸಿಗಲ್ಲ. ಇನ್ನೂ ಎಕ್ಸ್ಟ್ರಾ ಅದರಲ್ಲಿ ಕೊಳೆ ಇದೆ, ಕಲ್ಲಿದೆ ಅಂತೇಳಿ ಕಳೀತಾರೆ. ಸೊ ಅಂಗಡಿಗಳಲ್ಲಿ ತುಂಬ ಸ್ಕ್ಯಾಮ್ ನಡೆಯುತ್ತೆ. ಪರ್ಚೇಸ್ ಮಾಡಬೇಕು, ನಾನು ಹಾಕೋತೀನಿ ಅನ್ನೋದು ತಗೊಳ್ಳಿ. ಅದರಲ್ಲೂ ಆಲ್ಮೋಸ್ಟ್ ಕಲ್ಲುಗಳು, ರೂಬಿಗಳು ಇಲ್ಲದೆ ಇರೋದನ್ನ ನೋಡಿ, ಅದಕ್ಕೆ ರೇಟ್ ಹಾಕದೇ ಇದ್ದರೆ, ಗೋಲ್ಡ್ ರೇಟ್ ಹಾಕದೇ ಇದ್ದರೆ, ಗೋಲ್ಡಿನ ವೆಯ್ಟ್ ಹಾಕದೇ ಇದ್ದರೆ ಅದಕ್ಕೆ ಮಾತ್ರ ಸಪ್ರೇಟ್ ಚಾರ್ಜ್ ಮಾಡೋಂಗಿದ್ರೆ ಓಕೆ, ಅಂಥ ಅಂಗಡಿಗಳಲ್ಲಿ ತಗೊಳ್ಳಿ. ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಅನ್ನೋರು ನೀವು ಬಂದು ಆಲ್ಮೋಸ್ಟ್ ನೀವು ಫುಲ್ಲಾಗೆ ಪ್ಯೂರಾಗಿ ಹೋಗೋದು ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಗೆ ಅದನ್ನೇ ಸೇಫು ಕೂಡ. ಎರಡನೇದು FDಗಳು ಇಡ್ಬೋದು. ನಿಮ್ಗೆ ಯಾವ ಬ್ಯಾಂಕಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇರುತ್ತೋ ಆ ಬ್ಯಾಂಕ್ ನೋಡಿ ನೀವು FDಗಳು ಇಟ್ಕೊಳ್ಳಿ. ಮತ್ತು ಲ್ಯಾಂಡ್
ಆ ಥರ ವಿಷಯಗಳಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಅದು ಆ ಲ್ಯಾಂಡ್ ತೊಗೊಳ್ಳೋವಾಗ ಕೂಡ ಸುತ್ತಮುತ್ತ ಏರಿಯಾ ಹೇಗಿದೆ, ಆ ಏರಿಯಾದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಕ್ವಾಲಿಟಿ ಆದಂಥ ಒಂದು ವಾಟರ್ ಸಿಗುತ್ತೆ, ಮತ್ತು ನಿಮಗೆ ಕರೆಂಟ್ ಕನೆಕ್ಷನ್ ಚೆನ್ನಾಗಿದೆಯಾ, ಮೋರಿ ಕನೆಕ್ಷನ್ ಕರೆಕ್ಟಾಗಿದೆಯಾ, ರೋಡ್ ಕರೆಕ್ಟಾಗಿದೆಯಾ, ಮತ್ತು ಡಾಕ್ಯುಮೆಂಟ್ಸ್ ಆ ಒಂದು ಲ್ಯಾಂಡಿನ ಫುಲ್ಲಾಗೇ ಡಾಕ್ಯುಮೆಂಟ್ಸು ಕಂಪ್ಲೀಟಾಗಿ ಕ್ಲಿಯರ್ಡ್ ಆಗಿದೆಯಾ, ಯಾವುದೇ ರೀತಿ ಕೇಸ್ಗಳು ಲಿಟಿಗೇಷನ್ ಪ್ರಾಬ್ಲಮ್ ಯಾವುದಕ್ಕೂ ಇಲ್ವಾ, ಮತ್ತು ಏನು ಖಾತಾ ಹೋಗ್ತಾ ಇದೆ, ಎ ಖಾತಾನ ಈ ಖಾತಾನ. ಸೊ ಬಿ ಖಾತಾ ಅಂತಂದಾಗ ದಯವಿಟ್ಟು ಅದಕ್ಕೆ ಹೋಗಬೇಡಿ. ಎ ಖಾತಾ ಈ ಖಾತಾ ಓಕೆ, ಬಿ ಖಾತಾ ಬಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದು ನೋಡಿಬಿಟ್ಟು ಅಡ್ವೈಸ್ ತೊಗೊಳ್ಳಿ, ನೀವು ಅಡ್ವೈಸ್ ತೊಗೊಂಡು ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಪ್ರಕಾರ ಎ ಖಾತಾ ಮತ್ತು ಈ ಖಾತಾ ಬಂದು ನಿಮಗೆ ಲೋನ್ಗೆ ಮತ್ತು ಒಂದು ಒಳ್ಳೆಯ ಒಂದು ಸೇಫೆಸ್ಟ್ ಝೋನ್ ಅಂತ ಹೇಳ್ತೀನಿ ಅದು, ಆ ಥರ. ಮತ್ತು ಅಪ್ರೂವಲ್ಸ್ ಎಲ್ಲ ಯಾವ್ಯಾವ ಕಡೆಯಿಂದ ಇದೆ, ಸೊ ನಿಮಗೆ ಬಯಪ ಬರುತ್ತಾ, BMRDA ಬರುತ್ತಾ, ರೆರಾ ಬರುತ್ತಾ, ಏನು ಬರುತ್ತೆ, ಸೊ ಅದು ನೋಡಿ ತೊಗೊಳ್ಳೋದು. ಲ್ಯಾಂಡಲ್ಲಿ ತುಂಬ ಚೆನ್ನಾಗಿ ಕಮ್ಮಿ ರೇಟ್ಗೆ ಸಿಗುತ್ತೆ ಅಂತ ಹಾಕ್ತಾರೆ. ಮತ್ತು ಇನ್ಸ್ಟಾಲ್ಮೆಂಟಲ್ಲಿ ಈಗ ಕಟ್ಟೋದೆಲ್ಲ ಬಂದಿದೆ. ಸೊ ನೋಡಿ, ಕೆಲವೊಂದು ಸ್ಕ್ಯಾಮ್ಸ್ ನಡೀತಾ ಇದೆ, ಹುಷಾರಾಗಿ ನೋಡ್ಕೊಳ್ಳಿ ಯಾವಾಗ ಯಾವ ಟೈಮಿಗೆ ನಿಮ್ಮ ಕೈಗೆ ಬರುತ್ತೆ. ಆಲ್ಮೋಸ್ಟ್ ರೆಡಿ ಇರೋಂಥ ಸೈಟ್ಸ್ಗಳನ್ನು ತೊಗೊಳ್ಳೋದು ಒಳ್ಳೆಯದು. ಇನ್ವೆಸ್ಟ್ ಮಾಡಿ ತೊಗೊಳ್ಳೋದು, ನನಗೆ ಗೊತ್ತಿರೋ ಪ್ರಕಾರ ಇನ್ಸ್ಟಾಲ್ಮೆಂಟ್ಸ್ ಇವೆಲ್ಲ ತುಂಬ ಲೇಟ್ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಕಟ್ಟಿ 2 ವರ್ಷ 5 ವರ್ಷ ಕಾದೋರೆಲ್ಲ ಇದ್ದಾರೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಲ್ಯಾಂಡ್ ಮೇಲೆ ಅಂದರೆ ಆಲ್ಮೋಸ್ಟ್ ನೋಡಿ, ಡಾಕ್ಯುಮೆಂಟ್ ಮೇಯ್ನಾಗಿ ಒಂದು ಲೀಗಲ್ ಚೆಕ್ ಮಾಡಿಸ್ಕೊಂಡು ಒಂದು ಒಳ್ಳೆ ಲಾಯರ್ ಹತ್ರ ಕೊಟ್ಟು ಲೀಗಲ್ ಚೆಕ್ ಮಾಡಿಸಿ ಕ್ಲಿಯರ್ ಇದ್ದರೆ, EC ಎಲ್ಲ ಕ್ಲಿಯರ್ ಇದ್ದರೆ ಮಾತ್ರ ಆ ಲ್ಯಾಂಡನ್ನು ನೀವು ಪರ್ಚೇಸ್ ಮಾಡಿ. ಇಷ್ಟು ವಿಷಯನೂ ಬಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸಲ್ಲಿದ್ದಾವೆ. ಇನ್ನೂ ಬ್ಯಾಂಕಲ್ಲಿ ಕೂತು ನೀವು ಇನ್ವೆಸ್ಟ್ಮೆಂಟ್ ಕೇಳಿದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಜಾಸ್ತಿ ಆಗುವಂಥ ಸ್ಕೀಮ್ಸ್ ಕೂಡ ಇದ್ದಾವೆ. ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೀವು ಬ್ಯಾಂಕಲ್ಲಿ ಕೂತ್ಕೊಂಡು ಆ ಸ್ಕೀಮ್ಗಳನ್ನು ತೊಗೊಂಡು ಅದೇ ಸ್ಕೀಮ್ಗೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅದು ಮಾಡಿ ಆರಾಮಾಗಿ ಬಿಡ್ಬೋದು. ಇಲ್ಲ ಗೋಲ್ಡ್ ತೊಗೊತೀನಿ ಅಂದರೆ ಒಂದು ಒಳ್ಳೆ ಅಂಗಡಿಗೆ ಹೋಗಿ 999 ಕಾಯಿನ್ಸನ್ನು ಇಲ್ಲಾಂದರೆ ಬಾರ್ಗಳನ್ನು ನೀವು ತೊಗೊಳ್ಳಿ. 100 ಗ್ರಾಮ್ಸ್ ಇಲ್ಲ 50 ಗ್ರಾಮ್ಸ್ 20 ಗ್ರಾಮ್ಸ್ ತೊಗೊಂಡು ಮನೇಲಿ ಇಟ್ಕೊಳ್ಳಿ. ರೇಟ್ ಜಾಸ್ತಿ ಆದಮೇಲೆ ಮಾರಾಕಿ ಒಳ್ಳೆ ಲಾಭ ಸಿಗುತ್ತೆ ನಿಮಗೆ. ಸೊ ಹಿಂಗೆಲ್ಲ ಮಾಡಿ ಗೋಲ್ಡಲ್ಲಿ ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಆರ್ನಮೆಂಟ್ಸ್ಗಿಂತ ಬಾರ್ ಇಲ್ಲಾಂದರೆ ಕಾಯಿನ್ಸಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಅದು ಬಂದು ಪ್ಯೂರ್ ಆಗಿರುವಂತಹ ಗೋಲ್ಡ್ ಮೇಲೆ ಮಾತ್ರ. ಅದು ಮನಸ್ಸಲ್ಲಿರಲಿ. 3% GST ಬಿಟ್ಟರೆ ಬೇರೆ ಏನೂ ತೊಗೊಳ್ಳಲ್ಲ. ಹಂಗಿದ್ರೆ ಮಾತ್ರ ತೊಗೊಳ್ಳಿ. ಅದ್ರ ಮೇಲೆ ವೇಸ್ಟೇಜ್ ಅಂದರೆ ಅದರಲ್ಲಿ ವೇಸ್ಟೇಜ್ ಎಲ್ಲಿಂದ ಬಂತು ಪ್ಯೂರಿಟಿಗೆ, ಸೊ ಅದನ್ನು ಯೋಚನೆ ಮಾಡಿ. ಸೊ ನೋಡಿ ಇನ್ವೆಸ್ಟ್ ಮಾಡಿ. ಸೊ ನಾನು ಆಲ್ಮೋಸ್ಟ್ ಆಗಿ ಬಂದು ಇನ್ನೂ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳನ್ನು ಫ್ಯೂಚರಲ್ಲಿ ತಿಳ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮಗೂ ಕೂಡ ಫ್ಯೂಚರಲ್ಲಿ ನಾನು ಬಂದು ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ಮನಿ ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್, ರಿಲೇಟಿವ್ಸ್ಗೆ ಈ ವಿಡಿಯೋನ ಬಂದು ಶೇರ್ ಮಾಡಿ. ಟೇಕ್ ಕೇರ್. ಬಾಯ್.